ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯದಲ್ಲ, ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ರು. ಇವ್ರು ಕೇಳಿದ್ದು 10 kg ಅಕ್ಕಿ ಕೊಡ್ತೀನಿ ಅಂತ. ಬೇಕೋ ಬೇಡವೋ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು ಸಾರ್ವಜನಿಕ ಸಭೆಯಲ್ಲಿ. ಇದುವರೆಗೂ 10 kg ಅಕ್ಕಿ ಕೊಟ್ಟೇ ಇಲ್ಲ ಅವರು. ಈಗ ರೇಷನ್ ಅಂಗಡಿಗಳಲ್ಲೆಲ್ಲ ಆಲ್ಮೋಸ್ಟ್ ಆಲ್ 70% ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ಕೊಡ್ತಾ ಇಲ್ಲ. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಮುಚ್ಚಿದಿರಿ, ನೋ ಸ್ಟಾಕ್. ಮೊನ್ನೆ DK ಶಿವಕುಮಾರ್ ಹೇಳಿದ್ದಾರೆ, ಕೇಂದ್ರ ಅಕ್ಕಿ ಕೊಡ್ತಾ ಇಲ್ಲ ನಮಗೆ ಅಂತ ಹೇಳಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಫೋನ್ ಮಾಡಿ ಮಾತಾಡಿದೆ. ಅವ್ರು ಹೇಳಿದ್ರು, ನಾವು ಯಾವ ತಿಂಗಳದು ಅಕ್ಕಿಯನ್ನು 1 ತಿಂಗಳು ನಾವು ಪೆಂಡಿಂಗ್ ಇಟ್ಟಿಲ್ಲ ಅಂತ ನನಗೆ ರೈಟಿಂಗ್ ಇದರಲ್ಲಿ ಕಳಿಸಿದ್ದಾರೆ. ಪೆಂಡಿಂಗ್ ಇಟ್ಟಿಲ್ಲ. ಈ ವರ್ಷ ಇವರು ಇಂಡೆಂಟ್ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ಇಷ್ಟು 4 ಲಕ್ಷ ಟನ್ ಮೆಟ್ರಿಕ್ ಟನ್ ಏನು ಬೇಕು ಅಂತ ಇಂಡೆಂಟ್ ಹಾಕಿದ್ದಾರೆ. ಬಟ್ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕೇಂದ್ರ ಸರ್ಕಾರಕ್ಕೆ ಹಣ ಹೋಗಿಲ್ಲ. ನಾರ್ಮಲ್ ಪ್ರೋಸೆಸ್ ಇದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಕೊಟ್ಟ ತಕ್ಷಣ ಅಕ್ಕಿ ಬಿಡುಗಡೆ ಆಗೋದು ನಾರ್ಮಲ್ ಪ್ರೋಸೆಸ್ ಇದು. ಯಾಕೆಂದರೆ ಕೇಂದ್ರ ಸರ್ಕಾರ ಅದನ್ನು ರೈತರಿಗೆ ಕೊಡಬೇಕಾಗ್ತೈತೆ. ರೈತರಿಂದ ಪರ್ಚೇಸ್ ಮಾಡೋದು, ಅದು ರೈತರಿಗೆ ಹೋಗ್ತೈತೆ ಹಣ. ಇವ್ರು ಹಣ ಕೊಡದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ಇದು ಸುಳ್ಳು. ಇದು ಇವರು ಹಣದ ಕೊರತೆ ಇರೋದ್ರಿಂದ ಕಳೆದ 3 ತಿಂಗಳಿಂದ ಪೆನ್ಷನ್ನು ಕೊಡ್ತಾ ಇಲ್ಲ. ಪೆನ್ಷನ್ ಸಿಗ್ತಾ ಇಲ್ಲ. 3 ತಿಂಗಳಿಂದ ಪೆನ್ಷನ್ ಕೊಡ್ತಾ ಇಲ್ಲ. ಅದೇ ಸೇಮ್ ಉತ್ತರ. ಈ ರೇಷನ್ ಕಾರ್ಡ್ ರದ್ದು ಇದೆ, ಸೇಮ್. ಸತ್ತಿದ್ದಾರೆ, ಅದನ್ನು ತೆಗಿಬೇಕು. ಅನಾಥರೈಸ್ ಇದ್ದಾರೆ, ಅದನ್ನು ತೆಗಿಬೇಕು. ನಾವೆಲ್ಲ ಸರ್ಕಾರ ಮಾಡಿರೋರು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಈ ಥರ ಎಲ್ಲೂ ನಿಲ್ಲಿಸಿ ಪೆನ್ಷನ್ ನಿಲ್ಲಿಸ್ಬಿಟ್ಟು ಸರ್ವೆ ಮಾಡೋ ಸಿಸ್ಟಮ್ ಎಲ್ಲೂ ಇಲ್ಲ. ಸತ್ತೋರ್ನ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತದೆ. ಆ ಸಿಸ್ಟಮ್ಮು ಸರ್ಕಾರದಲ್ಲಿದೆ. 3 ತಿಂಗಳಿಂದ ಪೆನ್ಷನ್ನು ಕೊಟ್ಟಿಲ್ಲ. ಇವತ್ತು ಮಳೆ ಬೇರೆ ಬರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ನಾನು ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ. 30% ಡೆಫಿಷಿಯೇಟ್ ಇದೆ ಮಳೆ ಹಾಸನ ಜಿಲ್ಲೆಯಲ್ಲಿ. ಮತ್ತು 70% ಏನು ಬಿತ್ತನೆ ಆಗಬೇಕಾಯಿತು, 70% ಬಿತ್ತನೆ ಆಗಿಲ್ಲ. ಓನ್ಲಿ 30% ಮಾತ್ರ ಬಿತ್ತನೆ ಆಗಿದೆ. ಅದು ಜೋಳ ಮಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ಉಳಿದಂಥ ಯಾವ್ದು ಬೆಳೆನೂ ಬಿತ್ತನೆ ಆಗ್ತಾ ಇಲ್ಲ. ಇದು ಇಡೀ ರಾಜ್ಯದ ಪರಿಸ್ಥಿತಿ. ಅಲ್ಲಲ್ಲಿ ಕೆಲವು ಕಡೆ ಬಿಟ್ಟರೆ, ಕಲಬುರಗಿ ನಾನೇ ಫೋನ್ ಮಾಡಿದ್ದೆ, ಅಲ್ಲೂ ಕೂಡ ಫೋನ್ ಮಾಡಿ ಮಾತಾಡಿದೆ. ಅಲ್ಲಲ್ಲಿ ಕೆಲವು ತಾಲೂಕುಗಳು ಬಿಟ್ಟರೆ ಇಡೀ ರಾಜ್ಯವ್ಯಾಪಿ ಎಲ್ಲೂ ಮಳೆ ಬರ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಇದಕ್ಕೇನು ತಯಾರಿ ಮಾಡಬೇಕಾಗಿದೆ ಅದು ತಯಾರಿನೇ ಮಾಡ್ತಾ ಇಲ್ಲ. ಯಾವ ಮಂತ್ರಿನೂ ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿನೇ ಫಾಲೋ ಮಾಡ್ತಾ ಇಲ್ಲ. ಅದು ಎಲ್ಲೂ ಜಿಲ್ಲಾ ಪ್ರವಾಸಗಳಿಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಪೂರ್ತಿ ಡೆಲ್ಲಿ ಪ್ರವಾಸ. ಜಿಲ್ಲಾ ಪ್ರವಾಸನೂ ಇಲ್ಲ, ತಾಲೂಕು ಪ್ರವಾಸನೂ ಇಲ್ಲ. ಜನಗಳ ಹತ್ರ ಕುಂದುಕೊರತೆ ಸಭೆ ಮಾಡ್ತೀರಿ ಅಂತ ಹೇಳಿದ್ರು. ಪ್ರತಿ 15 ದಿನಕ್ಕೆ ಆ ಕುಂದುಕೊರತೆ ಸಭೆನೂ ಇಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಿದ್ದಾರೆ. ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೊರಟೋಗಿದೆ. ಆಡಳಿತ ಪೂರ್ತಿ ಕುಸಿದು ಬಿದ್ದಿದೆ. ಪರಮೇಶ್ವರ್ ಹೇಳಿದ್ದಾರೆ, ಈ ಥರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನ್ನು ಹೇಳಿ. ಕುಸಿದು ಬಿದ್ದು ಅವಾಗೇ 1 ವರ್ಷ ಆಗೋಯ್ತು ಆಡಳಿತ. ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ. ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕೆ. ಎಲ್ಲ ಚಾನಲಲ್ಲೂ ಕ್ವಶನ್ ಮಾರ್ಕು. ಇರ್ತಾರ ಹೋಗ್ತಾರೆ. ಇದು 1 ವರ್ಷದ 365 ದಿನ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್ ಹೈಕಮಾಂಡ್. ಅದು ವೀಕ್ ತೀರ್ಮಾನ ತೆಗೆದುಕೊಳ್ಳೋ ಅಂಥದ್ದಲ್ಲಿ ವಿಫಲ ಆಗಿರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ. ಸ್ಯಾಲ್ರಿ ಕೊಡೋಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಯಾವ್ಯಾವುದು ಇವರು ರೆವಿನ್ಯೂ ಕಲೆಕ್ಷನ್ ಅಂತ ಹೇಳ್ತಾ ಇದ್ರು, ಸಾರಿಗೆ ಇರ್ಬೋದು, ಕಂದಾಯ ಇರ್ಬೋದು. ಕಂದಾಯದಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ರೀಚೇ ಆಗಿಲ್ಲ ಇವರು. ಅಬ್ಕಾರಿ ಒಂದು ಬಿಟ್ಟರೆ, ಅಬ್ಕಾರಿದು ಮಾತ್ರ ಭಾಳ ಶರವೇಗದಲ್ಲಿ ಕಳಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಫಾಲೋ ಮಾಡೋ ಕಾಂಗ್ರೆಸ್ ಅವರು
ಒಂದೇ 28 ಇವ್ರು ಬಂದಾಗ 28,000 ಕೋಟಿ ಇತ್ತು, ಈಗ ಒಂದೇ ಸರಿ 45,000 ಕೋಟಿಗೆ ತಗೊಂಡೋಗಿದ್ದಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿಯ ಗಾಂಧೀಜಿಯ ಆದರ್ಶಗಳನ್ನು ಪಕ್ಕಾ ಫಾಲೋ ಮಾಡಿದಂಥ ಯಾರಾದರೂ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ.